ಯವನಸ್ಥರೇ, ಯೋಸೇಫನ ರೀತಿಯಲ್ಲಿ ಪಾಪ ನಿನ್ನನ್ನು ತಬ್ಬಿಕೊಳ್ಳಲಿಕ್ಕೆ ಬರುವಾಗ ಅದನ್ನು ಬಿಟ್ಟು ಓಡಿ ಹೋಗಲಿಕ್ಕೆ ನಿನಗೇನಾದರೂ ಮನಸ್ಸಿರೋದಾದರೆ ನನ್ನ ಆತ್ಮದಲ್ಲಿ ಪ್ರವಾದಿಸ್ತೇನೆ, ನಿನ್ನ ಸಿಂಹಾಸನ ಆಲ್ರೆಡಿ ಕಾದುಕೊಂಡಿದೆ ಅಂತ ಅರ್ಥ. ಮಕ್ಕಳೇ, ನಶಿಸುವ ಹಿಂದೆ ಹೋಗೋದನ್ನು ನಿಲ್ಲಿಸ್ರೆ, ನಿನ್ನನ್ನು ವಶೀಕರಣ ಮಾಡುವಂಥ ಕೆಲವೊಂದು ವಿಚಾರಗಳಿಂದ, ನಿನ್ನನ್ನು ಆಸೆಗೆ ಎಳ್ಕೊಂಡು ಹೋಗಿ ಮರಣಕ್ಕೆ ಒಪ್ಪಿಸುವಂಥ ಕೆಲವೊಂದು ವಿಚಾರಗಳಿಂದ ನೀವು ದೂರ ಇರೋಕ್ಕೆ ಪ್ರಾರಂಭ ಮಾಡ್ರಿ. ನಿನ್ನ ಆಶೀರ್ವಾದವನ್ನು ನೀನೇ ಹೊಂದ್ಕೊಂಡು ನಿನ್ನ ಮುಂದಕ್ಕೆ ಹೋಗ್ತೀಯ. ಯೇಸುವನ್ನು ಹಿಡಿದು ಕೊಟ್ಟಂಥ ಇಸ್ಕರಿಯೋತ ಯೂದನು 30 ಬೆಳ್ಳಿ ಕಾಸಿಗೆ ಅವನ ಆಸೆ ಪಟ್ಟ. ಎಷ್ಟು? 30 ಬೆಳ್ಳಿ ಕಾಸು. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು 30 ಬೆಳ್ಳಿ ಕಾಸುಗಳಿದೆ. ಕೆಲವೊಂದು ರಿಲೇಷನ್ಶಿಪ್ಗಳಾಗಿರ್ಬೋದು, ಕೆಲವೊಂದು ಸಂಬಂಧಗಳಾಗಿರ್ಬೋದು. ದೇವರನ್ನು ಬಿಟ್ಟು, ಸಭೆಯ ಆರಾಧನೆಯನ್ನು ಬಿಟ್ಟು ನೀನು ಯಾವುದಾದ್ರ ಮೇಲೆ ಒಂದಕ್ಕೆ ಮುಖ್ಯತ್ವ ಕೊಟ್ಟಿದ್ದೆ ಆದರೆ ಅದು 30 ಬೆಳ್ಳಿ ಕಾಸಿಗೆ ಸಮಾನನೇ. ಒಂದು ವೇಳೆ ಭಾನುವಾರದ ಪ್ರಾರ್ಥನೆ ಬಿಟ್ಟು ನೀನೇನಾದರೂ ಬೇರೆ ಒಂದು ವಿಚಾರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾದರೆ ಅದು ಕೂಡ 30 ಬೆಳ್ಳಿ ಕಾಸಿಗೆ ಸಮಾನವೇ. ಸೇವಕರಿಗೆ ವಿಧೇಯದಾಗೋದನ್ನು ಬಿಟ್ಟು ನೀನು ಅವಿಧೇಯತ್ವವನ್ನು ತೋರಿಸಿದ್ರೆ, ನಿನ್ನ ಗರ್ವವೋ ನಿನ್ನ ಒಣಜಂಬವೋ ಅದು ಕೂಡ 30 ಬೆಳ್ಳಿ ಕಾಸಿಗೆ ಸಮಾನವೇ. ಇವತ್ತು ದೇವರಿಗಿಂತ ಹೆಚ್ಚಿನದಾಗಿ ಯಾವುದೊಟ್ಟಿಗೆ ಸಮಯ ಕಳೀತಾ ಇದೆಯಾ? ಒಂದು ವೇಳೆ ಮೊಬೈಲ, ಒಂದು ವೇಳೆ ಸ್ನೇಹಿತರ, ಒಂದು ವೇಳೆ ಬೇಡದಿರುವಂಥ ಸಂಬಂಧವ? ಐ ಆಮ್ ವೆರಿ ಸಾರಿ ಟು ಸೇ ದಿಸ್, ದಟ್ಸ್ ಆಲ್ಸೋ 30 ಸಿಲ್ವರ್ ಕಾಯಿನ್ಸ್. ನಿಮಗೊಂದು ಸತ್ಯ ಹೇಳ್ತೇನೆ, 30 ಬೆಳ್ಳಿ ಕಾಸಿಗೆ ಆಸೆ ಪಟ್ಟು ಯೇಸುವನ್ನು ಹಿಡಿದುಕೊಟ್ಟನಲ್ಲ ಇಸ್ಕರಿಯೋತ ಯೂದ, ಆ ಇಸ್ಕರಿಯೋತ ಯೂದ 30 ಬೆಳ್ಳಿ ಕಾಸನ್ನ ಅನುಭವಿಸಲೂ ಇಲ್ಲ. ಯಾಕಂದ್ರೆ ವಚನ ಕ್ಲಿಯರ್ ಕಟ್ ಆಗಿ ಬರೆಯಲ್ಪಟ್ಟಿದೆ, ಪಾಪ ಕೊಡುವ ಸಂಬಳ ಮರಣ. ಸೈತಾನ ನಿನ್ನನ್ನು ಸ್ಟಾರ್ಟಿಂಗ್ ಇಂದ ಅಟ್ರಾಕ್ಟ್ ಮಾಡ್ತಾನೆ. ಯೌವನಸ್ಥರಿಗೆ ಹೇಳ್ತೇನೆ, ಎಲ್ಲ ಯೌವನಸ್ಥರಿಗೆ ಹೇಳ್ತೇನೆ, ಕೆಲವೊಂದು ಕಣ್ಣಿನಿಂದ ಕೆಲವೊಂದು ಆಸೆಗಳನ್ನು ತೋರಿಸಿ, ಕೆಲವೊಂದು ನಿನ್ನನ್ನು ಡಿಸ್ಟ್ರಾಕ್ಟ್ ಮಾಡುವಂಥ ಕೆಲವೊಂದು ಪದ್ಧತಿಗಳನ್ನು ನಿನ್ನ ಮುಂದೆ ಸೈತಾನ ತಂದಿಡ್ತಾನೆ. ಕಾರಣ ಏನಕ್ಕೆ ಗೊತ್ತಾ? ನಿನಗೆ ಇವತ್ತು ಗೊತ್ತಿಲ್ಲ, ನೀನು ನಾಳೆ ಏನಾಗ್ತೀಯ ಅಂತ ಸೈತಾನಿಗೆ ಚೆನ್ನಾಗಿ ಗೊತ್ತು. ಸೈತಾನಿಗೆ ಚೆನ್ನಾಗಿ ಗೊತ್ತು ನೀನು ಇದೇ ಥರ ಪ್ರಾರ್ಥನೆ ಮಾಡಿದ್ರೆ ನೀನು ನೆಕ್ಸ್ಟ್ ಏನಾಗ್ತೀಯ ಅಂತ. ಸೈತಾನಿಗೆ ಚೆನ್ನಾಗಿ ಗೊತ್ತು ನೀನು ಸೇವಕರ ಜೊತೆ ನಿಂತ್ಕೊಂಡ್ರೆ ನೀನು ಯಾವ ಥರ ಅಭಿವೃದ್ಧಿ ಆಗ್ತೀಯ ಅಂತ. ಸೈತಾನಿಗೆ ಚೆನ್ನಾಗಿ ಗೊತ್ತು ಅಣ್ಣ ಅಣ್ಣ ಅಂತೇಳಿ ಸೇವಕರ ಜೊತೆ ನೀನು ನಿಂತ್ಕೊಂಡಾಗ ನಿನ್ನ ಪೊಸಿಷನ್ ಯಾವ ರೀತಿಗೆ ಬದಲಾಗ್ತದೆ ಅಂತ. ಸೈತಾನಿಗೆ ಚೆನ್ನಾಗಿ ಗೊತ್ತು ಮ್ಯೂಸಿಕ್ ಪ್ಲೇ ಮಾಡುವಂತ ಅವರು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಈ ಆರಾಧನೆಯ ರೆಲಮ್ ಯಾವ ರೀತಿಯಾಗಿ ಬದಲಾಗ್ತದೆ ಅಂತ. ಮಂಡಿ ನೋವಿದ್ರು ಮೊಣಕಲ್ಲಾಗ್ತಿರುವಂತ ನಿನ್ನ ಪ್ರಾರ್ಥನೆ ನೋಡಿ, ಆ ಮೊಣಕಾಲನ್ನ ನೋಡಿ ಸೈತಾನಿಗೆ ಗೊತ್ತು ಇದು ಹಿಂಗೆ ಕಂಟಿನ್ಯೂ ಆದ್ರೆ ಇವಳು ಇದು ಇಡೀ ಭದ್ರಾವತಿಯನ್ನು ಹಿಡಿತಾಳೆ ಅಂತ. ಈ ಸಭೆಯಲ್ಲಿ ಯಾವಾಗಲೂ ಪ್ರಾರ್ಥನೆ ನಡೆಯೋದನ್ನ ಆ ಪ್ರಾರ್ಥನೆ ನಿಮಿತ್ತವಾಗಿ ಸೈತಾನನಿಗೆ ಚೆನ್ನಾಗಿ ಗೊತ್ತು ಈ ಪ್ರಾರ್ಥನೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಒಂದು ರಿವೈವಲ್ ಫೈರ್ ಅನ್ನ ಕತ್ತಿಸ್ತದೆ ಅಂತ. ಅದಕ್ಕೆ ಕೆಲವೊಂದು ಡಿಸ್ಟ್ರಾಕ್ಟ್ ಗಳನ್ನ ತಂದಾಗ್ತಾ ಇರ್ತಾನೆ ನಿನ್ನನ್ನು ನಷ್ಟಪಡಿಸಲಿಕ್ಕೆ, ನಿನ್ನನ್ನು ಹಿಡಿಯಲಿಕ್ಕೆ. ಹೇಗಾದ್ರೂ ಮಾಡಿ ನಿನ್ನನ್ನು ಹಾಳು ಮಾಡಿದ್ರೆ ಸಾಕು ಎಂಬುದಾಗಿ ಸೈತಾನನು ಕೆಲವೊಂದು ಮೆಸೇಜೋ ಕಾಲ್ಸೋ ಕೆಲವೊಂದು ರಿಕ್ವೆಸ್ಟ್ಗಳು ಬರ್ತದೆ. ಯವನಸ್ಥರೇ, ಯೋಸೇಫನ ರೀತಿಯಲ್ಲಿ ಪಾಪ ನಿನ್ನನ್ನು ತಬ್ಬಿಕೊಳ್ಳಲಿಕ್ಕೆ ಬರುವಾಗ ಅದನ್ನು ಬಿಟ್ಟು ಓಡಿ ಹೋಗಲಿಕ್ಕೆ ನಿನಗೇನಾದರೂ ಮನಸ್ಸಿರೋದಾದರೆ ನನ್ನ ಆತ್ಮದಲ್ಲಿ ಪ್ರವಾದಿಸ್ತೇನೆ, ನಿನ್ನ ಸಿಂಹಾಸನ ಆಲ್ರೆಡಿ ಕಾದುಕೊಂಡಿದೆ ಅಂತ ಅರ್ಥ. 30 ಬೆಳ್ಳಿ ಕಾಸಿಗೆ ಆಸೆ ಪಟ್ಟಂತ ಇಸ್ಕರಿಯೋತ ಯೂದ 30 ಬೆಳ್ಳಿ ಕಾಸನ್ನು ಖರ್ಚು ಮಾಡಲಿಲ್ಲ. ಅದರಿಂದ ಏನು ಕೊಂಡುಕೊಳ್ಳಲಿಕ್ಕಾಗಲಿಲ್ಲ, ಅದರಿಂದ ಅವನು ಏನನ್ನು ಕೂಡ ಅನುಭವಿಸಲಿಕ್ಕಾಗಲಿಲ್ಲ. ಕಾರಣ ಆಸೆ ಪಟ್ಟದರ ನಿಮಿತ್ತ ಅವನು ಡಿಸ್ಟ್ರಾಕ್ಟ್ ಆಗಿ, ಅವನು ಒಡೆಯಲ್ಪಟ್ಟವನಾಗಿ ಅವನು ಮರಣವನ್ನು ಅನುಭವಿಸಬೇಕಾಗಿತ್ತು. ಇವತ್ತು ನಿನ್ನನ್ನು ಯಾವುದು 30 ಬೆಳ್ಳಿ ಕಾಸಿನ ರೀತಿಯಲ್ಲಿ ಅಟ್ರಾಕ್ಟ್ ಮಾಡ್ತಿದೆ? ಬೈಬಲ್ ಓದಲಿಕ್ಕಾಗದೆ ಏನನ್ನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ಯಾ? ಪ್ರಾರ್ಥನೆ ಮಾಡೋಕ್ಕಾಗದೆ ಏನನ್ನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ಯಾ? ಯೋಚನೆ ಮಾಡು. ಅದನ್ನು ಬಿಡಕ್ಕೆ ನೀನು ಏನಾದರೂ ರೆಡಿ ಆದ್ರೆ ನಿನ್ನ ಆಶೀರ್ವಾದವನ್ನು ತಡೆಯಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಬಿಟ್ಟು ಬರೋದಕ್ಕಿಂತ ಸುಟ್ಟು ಬರೋದು ಒಳ್ಳೆಯದು.
ಇವತ್ತು ನಿನ್ನನ್ನು ಡಿಸ್ಟ್ರಾಕ್ಟ್ ಮಾಡ್ತಿರೋದನ್ನು ಸುಟ್ಟು ಬರೋದು ಒಳ್ಳೆಯದು.